ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವಿಧಾನ ಪರಿಷತ್ನ ಅಡ್ಡ ಮತದಾನದ ಆರೋಪಕ್ಕೆ ಶಾಸಕ ಎಚ್.ಕೆ. ಸುರೇಶ್ ತಿರುಗೇಟು. ಚನ್ನಕೇಶವ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ. 85,000 ಮತಗಳಿಂದ ಗೆದ್ದಿದ್ದೇನೆ. ಮೈತ್ರಿ ಧರ್ಮ ಪಾಲನೆಗೆ ನಾನು ಬದ್ಧ. ಲಾಟರಿ ಶಾಸಕ ಟಿಕೆಟ್ಗೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ತಿರುಗೇಟು. ಚಪ್ಪಲಿ ರಾಜಕೀಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಕಣ್ಣೀರು ಹಾಕಿದ ಶಾಸಕ ಪ್ರದೀಪ್ ಈಶ್ವರ್. ಖ್ಯಾತ ಚಿತ್ರಕಲಾವಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೆ.ಟಿ. ಶಿವಪ್ರಸಾದ್ ಇನ್ನಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಬದುಕು ಮತ್ತು ಭೂಮಿಗೆ ಸಂಬಂಧಿಸಿದ ವಿಚಾರ. ಬಿಜೆಪಿ ಸದಾ ರೈತರ ಹಿತಾಸಕ್ತಿಯ ಪರವಾಗಿ ನಿಲ್ಲಲಿದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ವಾರ್ತೆಗಳ ವಿವರ. ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಅವರು ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಸನ್ನಿಧಿಯಲ್ಲಿ ಬಲಿಕಲ್ಲು ಮುಟ್ಟಿ ಪ್ರಮಾಣ ಮಾಡುವ ಮೂಲಕ ಆರೋಪಗಳಿಗೆ ತಿರುಗೇಟು ನೀಡಿದರು. ದೇವಾಲಯದ ಬಲಿಪೀಠದ ಬಳಿ ಶ್ರೀ ಚನ್ನಕೇಶವ ಸ್ವಾಮಿ ತಮ್ಮ ತಾಯಿ ಹಾಗೂ ಬೇಲೂರು ತಾಲೂಕಿನ ಮತದಾರರನ್ನ ಸಾಕ್ಷಿಯಾಗಿಟ್ಟುಕೊಂಡು ತಾವು ಯಾವುದೇ ರೀತಿಯ ಪಕ್ಷದ್ರೋಹ ಮಾಡಿಲ್ಲ ಹಾಗೂ ಪಕ್ಷದ ವರಿಷ್ಠರ ಸೂಚನೆಯಂತೆ ಮತದಾನ ಮಾಡಿದ್ದೇನೆ. ನನ್ನ ವಿರುದ್ಧ ಮಾಡಲಾಗಿರುವ ಅಡ್ಡ ಮತದಾನ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ನಾನು ಪಕ್ಷದ ನಿರ್ದೇಶನದಂತೆ ಮತ ಚಲಾಯಿಸಿದ್ದೇನೆ. ಸುಳ್ಳು ಆರೋಪಗಳಿಂದ ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು. ಈ ಬೆಳವಣಿಗೆ ಬೇಲೂರು ರಾಜಕೀಯದಲ್ಲಿ ಹೊಸ ಸಂಚಲನ ಕಾರಣವಾಗಿದೆ. ಚನ್ನಕೇಶವ ಸ್ವಾಮಿ ಸೌಮ್ಯನಾಯಕಿ ರಂಗನಾಯಕಿಯ ದರ್ಶನವನ್ನು ಮಾಡಿ ಬಹುಶಃ ನನಗೆ ಪೂರ್ವಜನ್ಮದ ಪುಣ್ಯ ಭಗವಂತನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದೇನೆ. ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಇಷ್ಟೆಲ್ಲ ಯಾವುದೇ ಕರೆ ಇಲ್ಲದಲ್ಲೇ ಧರ್ಮಸ್ಥಳಕ್ಕೆ ಹೋಗಬೇಕು, ಸತ್ಯವನ್ನು ಮಾಡಬೇಕು, ಚನ್ನಕೇಶವ ಸ್ವಾಮಿಯ ಕರಿಕಲ್ಲ ಮೇಲೆ ಪ್ರಮಾಣವನ್ನು ಮಾಡಿ ಹೋಗೋಣ ಅಂತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರಿಯರಿಗೆ ಅಭಿನಂದನೆಯನ್ನು ಈ ಸಂದರ್ಭ ಸಲ್ಲಿಸ್ತೀನಿ. ಇದು ವಿಶ್ವವಿಖ್ಯಾತ ಆಗಿರುವಂಥ ದೇವಸ್ಥಾನ. ಇಲ್ಲಿ ಈ ಕರಿಕಲ್ಲೇ ಸಾಕ್ಷಿ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರೆ, ಅವರಿಗೆ ಅನ್ಯಾಯವನ್ನು ಮಾಡಿದರೆ ಆ ಭಗವಂತನೂ ನಮ್ಮನ್ನು ಕ್ಷಮಿಸಲ್ಲ. ಆ ಪಕ್ಷದಲ್ಲಿದ್ದು ನಾನು ಪ್ರಾಮಾಣಿಕವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು ಸೂಚಿಸಿದಂಗೆ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ. ಆ ಪರಮಾತ್ಮನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನನಗೆ ಯಾರೂ ಸಹ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಯಾರು ಕೊಂಡ್ಕೊಳಕ್ಕಾಗ್ತಕ್ಕಂಥದ್ದಲ್ಲ. ಕೊಂಡ್ಕೊಳೋದು ಒಂದೇ ಒಂದರಲ್ಲಿ, ಪ್ರೀತಿನಲ್ಲಿ. ಇಲ್ಲಿ ಸೇರಿರ್ತಕ್ಕಂಥ ಬಹುಶಃ ಈ ಭಾಗದಲ್ಲಿ ಮಾತ್ರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮೂಡಿಗೆರೆ ಹತ್ರ ಇದ್ದಾರೆ. ಅವ್ರು ಮಾತ್ರ ನನ್ನನ್ನು ಕೊಂಡ್ಕೊಳಕ್ಕೆ ಸಾಧ್ಯನೇ ಹೊರತು ಹಣದಿಂದ ಆಗಲಿ ಇನ್ನೊಂದಿಂದ ಆಗಲಿ ದೌರ್ಜನ್ಯ ಕೊಂಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಭಗವಂತನ ಮೇಲೆ ಚನ್ನಕೇಶವನ ಬಲಿಗಲ್ಲಿನ ಸಾಕ್ಷಿಯಾಗಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತಕ್ಕಂಥ ಪ್ರಮಾಣ ಮಾಡಿ ನಾನು ಈ ಕ್ಷೇತ್ರದ ಜನತೆಗೆ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟಿದ್ದಾರೆ, ಯಾರೊಬ್ಬರು ಬಾಯಿನಲ್ಲೂ ಸಹ ಮಾಡಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಸಾಕ್ಷಿಯಾಗಿ ನಾನು ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೀನಿ. ನಾನು ಅಡ್ಡ ಮತದಾನ ಮಾಡಿಲ್ಲ, ಇದಕ್ಕೆ ಭಗವಂತನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಮೂಲಕ ತಮಗೆ ತಿಳಿಸ್ಲಿಕ್ಕೆ, ಈ ರಾಜ್ಯಕ್ಕೆ, ದೇಶಕ್ಕೆ, ಯಾಕೆ ಅಂತ ಅಂದರೆ ಈ ಪಿತೂರಿಯ ಹಿಂದೆ ಇರತಕ್ಕಂಥದ್ದು ಷಡ್ಯಂತ್ರಕ್ಕೆ ಇದು ಸಂದೇಶವನ್ನು ಪರಮಾತ್ಮ ಮುಖಾಂತರ ನಿಮ್ಮ ಮೂಲಕ ತಿಳಿಸ್ಲಿ ಅಂತಕ್ಕಂಥದ್ದನ್ನು. ಜನರ ಆಶೀರ್ವಾದದಿಂದ 85,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದ್ದೇನೆ. ಲಾಟರಿಯಿಂದ ಗೆದ್ದವನಲ್ಲ, ಜನರ ತೀರ್ಪಿನಿಂದ ಶಾಸಕನಾಗಿದ್ದೇನೆ ಎಂದು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯದಲ್ಲಿ ನಾನು ಇನ್ನೂ ಅಂಬೆಗಾಲು ಇಡುತ್ತಿದ್ದೇನೆ. ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡುವಷ್ಟು ದೊಡ್ಡ ನಾಯಕನಲ್ಲ. ನನ್ನ ಆದ್ಯತೆ ಹಾಸನ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ. ಕ್ಷೇತ್ರದ ಜನರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸ ಉಳಿಸಿಕೊಳ್ಳುವುದೇ ನನ್ನ ಮೊದಲ ಕರ್ತವ್ಯ. 85,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿರುವುದನ್ನೇ ಲಾಟರಿ ಎಂದು ಹೇಳುವುದಾದರೆ ಹೌದು, ಅದು ಜನರ ಪ್ರೀತಿಯ ಲಾಟರಿ. ಆದರೆ ನಾನು ಲಾಟರಿ ಆಡಿದವನಲ್ಲ. ಲಾಟರಿ ಬಗ್ಗೆ ಅದರ ಆಳ ಅಗಲ ಗೊತ್ತಿರುವವರು ಮಾತನಾಡುತ್ತಾರೆ. ನನಗೆ ಅದರ ಬಗ್ಗೆ ಯಾವುದೇ ಅನುಭವವಿಲ್ಲ ಎಂದು ಹೇಳಿದರು. ರಾಜಕೀಯಕ್ಕೆ ಇನ್ನೂ ಹೋಗೋದವನಲ್ಲ, ಇನ್ನೂ ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇರೋವಂಥವ್ರು. ಹಾಗಾಗಿ ನಾನು ರಾಜ್ಯ ಮಟ್ಟಕ್ಕೆ ಇನ್ನೂ ರಾಜ್ಯ ರಾಜಕಾರಣ ಮಾತಾಡೋಕೆ ಹೋಗಲ್ಲ. ನನ್ನ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಾನು ಮಾತಾಡಬೇಕಾಗುತ್ತೆ. ನಾನು ನಿನ್ನೆ
ತಮ್ಮ ಮಾಧ್ಯಮದಲ್ಲೂ ನೋಡಿದೆ, ಲಾಟ್ರಿ ಶಾಸಕರು ಅದು ಇದು ಅಂತ. ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು 6 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಕೆಲವೊಂದು ಕಡೆ ಜನರ ಪ್ರೀತಿ ವಿಶ್ವಾಸದಿಂದ ಅವರು ಏನು ಇದಾಗಿದ್ದಾರೆ, ಗೆದ್ದಿದ್ದಾರೆ. ನಾನು ಕೂಡ 85,000 ಮತವನ್ನು ಪಡೆದು ಲಾಟ್ರಿ ಮುಖಾಂತರನೇ ಆಗಿರೋದು. ಯಾಕೆಂದರೆ ಜನರ ನಿರೀಕ್ಷೆ ಮೇಲೆ ಜನರ ಒಂದು ಆಶೀರ್ವಾದದಿಂದ ಆಗಿರೋದು. ನಮ್ಮ ತಂದೆ ಅನುಕಂಪನೂ ಇರ್ಬೋದು, ಇಲ್ಲ ಅಂತ ನಾನು ಅಲ್ಲಿಗೆ ಹೇಳಿಲ್ಲ. ಯಾಕೆಂದರೆ ನಮ್ಮ ತಂದೆ ಮಾಡಿರೋಂಥ ಕೆಲಸಗಳು. ನಾನು ರಾಜಕೀಯಕ್ಕೇನು ಹೊಸಬ್ನಲ್ಲ, ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ರಾಜಕೀಯಕ್ಕೆ ಹೊಸಬ್ರು ಅಂತ. ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದರೆ ಜನರ ನಾಡಿಮಿಡಿತ ಹಾಸನ ಕ್ಷೇತ್ರದ ನಾಡಿಮಿಡಿತನ ಕೂಡ ಅರ್ತಿದ್ದೇನೆ. ನನ್ನ ಇತಿಮಿತಿಯಲ್ಲಿ ನನ್ನ ಏನು ಕೆಲಸ ಮಾಡಬೇಕಾಗಿದೆ, ನನ್ನ ಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅಂಕಿಅಂಶನ ಇಡ್ತೀನಿ. ಹಾಸನ ನನ್ನ ಕ್ಷೇತ್ರದಲ್ಲಿ ಯಾವ್ಯಾವ ಶಾಶ್ವತವಾಗಿರೋಂಥ ಕೆಲಸನ ನಾನು ಮಾಡಿದ್ದೀನಿ ಅಂತ ಅಂಕಿಅಂಶವಾಗಿ ಮತ್ತು ದಾಖಲೆ ಸಮೇತ ನಾನು ಮುಂದಿನ ದಿನಗಳಲ್ಲಿ ತಮ್ಮ ಮುಖಾಂತರ ಇಡ್ತೇನೆ. ಆದರೆ ಎಲ್ಲೋ ಒಂದು ಕಡೆ ನಾನು ಯಾವತ್ತು ಲಾಟ್ರಿ ಅಂತ ಪದ ಇಟ್ಟವರು ಎಲ್ಲ ಟೈಮ್ ಲಾಟ್ರಿ ಹೊಡೆಯೋದು ಅನುಕಂಪ ಎಲ್ಲ ಟೈಮ್ ಗೊತ್ತಾಗಲ್ಲ ಅಂತ. ಲಾಟ್ರಿ ಹೊಡೆಯೋದು ಬೇರೆ, ನಾನು ಲಾಟ್ರಿ ಆಡ್ದವನು ಅಲ್ಲ. ಲಾಟ್ರಿ ಅಂತ ಪದ ಹೇಳೋರು ಅದರ ಆಳ ಅಗಲ ಗೊತ್ತಿರೋರೇ ಲಾಟ್ರಿ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಾಟ್ರಿ ಅಂತ ಹೇಳಿದವ್ರಿಗೆ ನಮ್ಮ ದಿವಂಗತ ನಮ್ಮ ತಾತ ಅವರಿದ್ದರು, ಸಣ್ಣಯ್ಯ ಅಂತ, ಅವರು ಕೂಡ ನಗರಸಭೆ ಸದಸ್ಯರಾಗಿ, ಪುರಸಭೆ ಸದಸ್ಯರು 77ರಲ್ಲಿ. ನಮ್ಮ ತಂದೆನೂ ಕೂಡ 83ರಲ್ಲಿ 85ನೇ ಇಸ್ವಿಯಲ್ಲಿ ನಗರಸಭೆ ಸದಸ್ಯರಾಗಿ 2 ಬಾರಿ ನಗರಸಭಾ ಅಧ್ಯಕ್ಷರಾಗಿ. ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬಹುಶಃ. ನಾವು ಜನರ ಏನು ನಮ್ಮ ಹಾಸನ ಕ್ಷೇತ್ರದ ಮತದಾರರು, ನಮ್ಮ ಜನರ ಸೇವೆಗೆ ನಾವು ಸದಾಕಾಲ ಮುಡುಪಿಟ್ಟಿದ್ದೀವಿ. ನಾನು ಕೂಡ ಯಾವಾಗಲೂ ನಮ್ಗೆ ಹೇಳಿದೆ, ನಾನು ಎಲ್ಲೋ ಬೆಂಗಳೂರಿನ ಮತ್ತೊಂದಲ್ಲೇ ಇಲ್ಲವನಲ್ಲ, ಹಾಸನದಲ್ಲೇ ಇರ್ತೀನಿ. ರಾಜಕೀಯನ ನಾವು ಭಾಳ ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ರಾಜಕೀಯಕ್ಕೆ ಬಂದಿರೋರು. ಮುಂದಿನ ದಿನಗಳಲ್ಲಿ ನಾನು ಏನು ನಮ್ಮ ಮೈತ್ರಿ ಧರ್ಮನ ಪಾಲನೆ ಮಾಡೋನು. ಹಾಗಾಗಿ ನನ್ನ ಕಡೆಯಿಂದ ಮೈತ್ರಿಗೆ ಯಾವುದು ಕೂಡ ಧಕ್ಕೆ ಆಗಬಾರ್ದು ಅಂತ ನಾನು ಎಲ್ಲೂ ಕೂಡ ನಾನು ಚರ್ಚೆ ಮಾಡಲ್ಲ. ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ನೋಡಿದ ಯಾರ್ಯಾರು ಮೈತ್ರಿ ಧರ್ಮ ಪಾಲನೆ ಮಾಡಿದರೆ ಮಾಡಿಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ಅವರು ವಿಜಯೇಂದ್ರ ಅವರು ಹಣ ಪ್ರಮಾಣ ಮಾಡಿದ ಧರ್ಮಸ್ಥಳಕ್ಕೆ ಹೋಗಿ, ಅವರು ಕೂಡ ಯಾರು ನನ್ನ ಬಗ್ಗೆ ಹೇಳಿದಾರಲ್ಲ ಅವ್ರಿಗೆ ಹೋಗಿ ಧರ್ಮಸ್ಥಳಕ್ಕೆ ಹಣ ಪ್ರಮಾಣ ಮಾಡಲಿ. ಯಾರು ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮಾಡಿಲ್ಲ, ಯಾರು ಮಾಡಿದ್ದಾರೆ ಅಂತ ಹಣ ಪ್ರಮಾಣ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ನಮ್ಮ ಹಿರಿಯರು ಏನು ದೇವೇಗೌಡರು, ರೇವಣ್ಣವ್ರು ಇರ್ಬೋದು, ಕುಮಾರಣ್ಣವರು, ನಮ್ಮ ಹಿರಿಯರು ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಹೇಳಿದರೆ ಆ ನಿಟ್ಟಿನಲ್ಲಿ ಪಾಲನೆ ಮಾಡ್ತೀವಿ. ಮುಂದೆನೂ ಕೂಡ ನಾನು ಈ ಟಿಕೆಟ್ ಇದ್ರ ಬಗ್ಗೆ ನಾನು ಎತ್ತಕ್ಕೆ ಹೋಗಲ್ಲ. GPA ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ GPA ನೋಡೋಣ ಬನ್ನಿ ಸರ್, ಚುನಾವಣೆ ಬಂದ ಸಂದರ್ಭದಲ್ಲಿ ನೋಡೋಣ. ಹಂಗೆ ನಿಮ್ಗೆ ಹೇಳೋದಲ್ಲ, ಲಾಟ್ರಿ ವಿಚಾರಕ್ಕೆ, ಲಾಟ್ರಿ ಬಗ್ಗೆ ನನಗೆ ಹಾಳಾಗ್ಲೂ ಗೊತ್ತಿಲ್ಲ. ಲಾಟ್ರಿ ಆಡೋರು ಯಾರು ಅವರು ಅದನ್ನು ಹೇಳ್ತಾರೆ. ಗೊತ್ತಿರದಲ್ಲೇ ಬಿಸಿ ರಕ್ತದಲ್ಲಿ ಮಾತಾಡ್ತಾರೆ. ಬಿಸಿ ಸರ್, ನಾನು ಹೇಳಿಲ್ವ, ಯಾವತ್ತೂ ಕೂಡ ಭಾಳ ತಾಳ್ಮೆಯಿಂದ ಹೋಗುವಂಥವ್ರು ನಾನು. ಯಾವುದಕ್ಕೂ ಕೂಡ ಉದ್ವೇಗಕ್ಕೆ ಒಳಗಾಗೋ ನಾನಲ್ಲ. ಭಾಳ ತಾಳ್ಮೆ. ನಮ್ಮ ತಂದೆಯವರು ದಿವಂಗತ ಎಚ್ ಎಸ್ ಪ್ರಕಾಶ್ ಇರ್ಬೋದು, ಹಿರಿಯರಂಥ ದೇವೇಗೌಡರು ಸಾಹೇಬ್ರು ಇರ್ಬೋದು, ರೇವಣ್ಣ ಸಾಹೇಬರು, ಅವ್ರ ಗರಡಿಲಿ ನಾನು ಪಳಗಿರೋನು. ಯಾವ ಉದ್ಯೋಗಕ್ಕೂ ಒಳಗಾಗಲ್ಲ. ನಮ್ಮ ಕೆಲಸ ಜನರ ಸೇವೆ. ನನ್ನ ಕ್ಷೇತ್ರದ ಇತಿಮಿತಿ, ನನ್ನ ಒಂದು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸನ ಮಾಡ್ತಾಯಿನಿ. ಇವತ್ತು ಕೂಡ ಶಾಶ್ವತ ಆಗಿರೋಂಥ ನನ್ನ ಒಂದು ಅವಧಿಯಲ್ಲಿ ಏನೇನು ಶಾಶ್ವತ ಕೆಲಸಗಳು, ಕಾಂಕ್ರೀಟ್ ರಸ್ತೆಗಳು ಏನೆಲ್ಲ ಆಗಿದೆ ಅಂತ ಮುಂದಿನ ದಿನಗಳಲ್ಲಿ ಅಂಕಿಅಂಶ ಇರ್ತೀನಿ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ನಡೆದ ಭಾರಿ ಗದ್ದಲದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಘಟನೆಯ ಸಂಪೂರ್ಣ ವಿವರ ನೀಡಿದ್ದಾರೆ. ಈ ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಮೇಲೆ ಚಪ್ಪಲಿ ಎಸೆದು ತಮ್ಮ ಹಾಗೂ ತಮ್ಮ ಕುಟುಂಬದವರನ್ನ ಸಾರ್ವಜನಿಕವಾಗಿ ಅತ್ಯಂತ ಕೀಳಾಗಿ ನಿಂದಿಸಿದ ಸಂಗತಿಯನ್ನ ನೆನೆದು ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯ ಅವರ ಮುಂದೆ ಕಣ್ಣೀರು ಹಾಕಿದ್ದಾರೆ. ತೀವ್ರ ಬೇಸರಗೊಂಡಿದ್ದ ಶಾಸಕರಿಗೆ ಆತ್ಮಸ್ಥೈರ್ಯ ತುಂಬಿದ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದಲ್ಲಿ ಇಂತಹ ಸವಾಲುಗಳು ಮತ್ತು ಘಟನೆಗಳು ಎದುರಾಗುವುದು ಸಾಮಾನ್ಯ. ಇವುಗಳಿಗೆ ಧೃತಿಗೆಡದೆ ಧೈರ್ಯವಾಗಿ ಎದುರಿಸಬೇಕು. ಇಡೀ ಪಕ್ಷ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ಶಾಸಕರ ಅಳಲು ಆಲಿಸಿದ ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಿದ್ದರಾಮಯ್ಯ ಅವರು ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ದೂರವಾಣಿ ಕರೆ ಮಾಡಿ ಘಟನೆಯ ಕುರಿತು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಪೊಲೀಸರ ಸಮ್ಮುಖದಲ್ಲೇ ಆಡಳಿತ ಪಕ್ಷದ ಶಾಸಕರೊಬ್ಬರ ಮೇಲೆ ಈ ರೀತಿಯ ಹಲ್ಲೆ ಮತ್ತು ನಿಂದನೆ ನಡೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಇಡೀ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಸೂಚಿಸಿದ್ದಾರೆ. ಕಲಾ ಪ್ರಪಂಚದಲ್ಲಿ ಜಾಗತಿಕ ಮಟ್ಟದ ಐಕಾನ್ ಆಗಿ ಗುರುತಿಸಿಕೊಂಡಿದ್ದ ಗ್ರಾಮೀಣ ಸೊಗಡಿನ ಜೊತೆಗೆ ಆಧುನಿಕ ಕಲೆಯನ್ನು ಬೆಸೆದ ಕರ್ನಾಟಕದ ಹೆಮ್ಮೆಯ ಹಿರಿಯ ಕಲಾವಿದ KT ಶಿವಪ್ರಸಾದ್ ನಮ್ಮನ್ನ ಅಗಲಿದ್ದಾರೆ.
ಕಿಡ್ನಿ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಖ್ಯಾತ ಉದ್ಯಮಿ ದಿವಂಗತ ಕಾರ್ಲೆ ಅವರ ಮಗನಾಗಿದ್ದ ಶಿವಪ್ರಸಾದ್ ಅವರು ತೇಜಸ್ವಿಯವರ ಪರಮಾಪ್ತರಾಗಿದ್ದರು. ತಳ ಸಮುದಾಯಗಳ ರೈತರ ಧ್ವನಿಯಾಗಿ ಕಲೆಯ ಮೂಲಕವೇ ಕ್ರಾಂತಿ ಸೃಷ್ಟಿಸಿದ್ದ ಈ ಅಪರೂಪದ ಪ್ರತಿಭೆಯ ನಿಧನದಿಂದಾಗಿ ಭಾರತೀಯ ಕಲಾರಂಗದ ಸುವರ್ಣ ಅಧ್ಯಾಯವೊಂದು ಕೊನೆಗೊಂಡಂತಾಗಿದೆ. 1947ರಲ್ಲಿ ಕೊಡಗಿನಲ್ಲಿ ಜನಿಸಿದ ಶಿವಪ್ರಸಾದ್ ಅವರಿಗೆ ಬಾಲ್ಯದಿಂದಲೇ ಚಿತ್ರಕಲೆಯತ್ತ ಆಸಕ್ತಿ ಇತ್ತು. ಆದರೆ ಆ ಕಾಲದಲ್ಲಿ ಚಿತ್ರಕಲೆಗೆ ಅಷ್ಟಾಗಿ ಮನ್ನಣೆ ಇರದ ಕಾರಣ ಕುಟುಂಬದ ಇಚ್ಛೆಯಂತೆ ಅವರು ಎಂಜಿನಿಯರಿಂಗ್ ಕಾಲೇಜು ಸೇರಬೇಕಾಯಿತು. ಆದರೆ ಕಲೆಯ ಮೇಲಿದ್ದ ಅದಮ್ಯ ಒಲವಿನಿಂದಾಗಿ ಎಂಜಿನಿಯರಿಂಗ್ ಅಧ್ಯಯನವನ್ನ ಅರ್ಧಕ್ಕೆ ಬಿಟ್ಟು ಮುಂಬೈನ ಪ್ರತಿಷ್ಠಿತ ಸರ್ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಸೇರಿದರು. ಅಲ್ಲಿ 1973ರಲ್ಲಿ ಚಿತ್ರಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದರು. ಕೇವಲ ಕ್ಯಾನ್ವಾಸ್ ಮುಂದೆ ಕೂತು ಬಣ್ಣ ಹಚ್ಚುವ ಕಲಾವಿದರಾಗದೆ ಕರ್ನಾಟಕದ ಶೋಷಿತ ಬಡ ಕೃಷಿ ಕಾರ್ಮಿಕರ ಸಬಲೀಕರಣಕ್ಕಾಗಿ ಸೋಷಿಯಲಿಸ್ಟ್, ದಲಿತ ಮತ್ತು ರೈತ ಸಂಘಟನೆಗಳ ಮೂಲಕ ದೀರ್ಘಕಾಲ ಸಕ್ರಿಯ ಹೋರಾಟಗಳಲ್ಲಿ ತೊಡಗಿಸಿಕೊಂಡರು. ಅವರ ಈ ಸಾಮಾಜಿಕ ಕಳಕಳಿ ಅವರ ಕಲಾಕೃತಿಗಳಲ್ಲೂ ಪ್ರತಿಫಲಿಸುತ್ತಿತ್ತು. 1970ರ ದಶಕದ ಕೊನೆಯಲ್ಲಿ ಮೇಲ್ ನ್ಯೂಡ್ಸ್ ಸರಣಿ ಪೇಂಟಿಂಗ್ ಮಾಡಿದರು. ತದನಂತರ ಕರ್ನಾಟಕದ ಗ್ರಾಮೀಣ ಜನರ ನೈಸರ್ಗಿಕ ಜೀವನದ ಭಾವಚಿತ್ರಗಳನ್ನು ಬಿಡಿಸಲು ಆರಂಭಿಸಿದರು. ಕೊನೆಗೆ ಛಾಯಾಗ್ರಹಣದ ರಿಯಾಲಿಟಿ, ಸಮಕಾಲೀನ ಅಮೂರ್ತತೆ, ಸಾಂಪ್ರದಾಯಿಕ ಗ್ರಾಮೀಣ ಕಲೆ ಮತ್ತು ಜಾನಪದ ಮೋಟಿಫ್ಗಳನ್ನು ಸಮ್ಮಿಶ್ರಗೊಳಿಸಿ ತಮಗೆ ಒಪ್ಪುವ ವಿಶಿಷ್ಟ ದೃಶ್ಯ ಶಬ್ದಕೋಶಗಳನ್ನು ಅವರು ರೂಪಿಸಿಕೊಂಡರು. 1976ರಿಂದ ಬೆಂಗಳೂರು, ಮೈಸೂರು, ಮುಂಬೈ ಮತ್ತು ನವದೆಹಲಿಗಳಲ್ಲಿ ಇವರ ಹಲವು ಏಕವ್ಯಕ್ತಿ ಪ್ರದರ್ಶನಗಳು ನಡೆದಿವೆ. ಮುಂಬೈನ ಜಹಾಂಗೀರ್ ಆರ್ಟ್ ಗ್ಯಾಲರಿ, ಚೆನ್ನೈನ ಸಾಕ್ಷಿ ಗ್ಯಾಲರಿ ಹಾಗೂ ನವದೆಹಲಿಯ ಆರ್ಟ್ ಟುಡೇಗಳಲ್ಲಿ ಇವರ ಕಲಾ ಪ್ರದರ್ಶನಗಳು ಕಲಾ ರಸಿಕರ ಮನಗೆದ್ದಿದ್ದವು. ಕಲಾ ಜಗತ್ತಿಗೆ ಇವರು ನೀಡಿದ್ದ ಮಹೋನ್ನತ ಕೊಡುಗೆಯನ್ನು ಗೌರವಿಸಿ ಕರ್ನಾಟಕ ಸರ್ಕಾರವು 2001ರಲ್ಲಿ ಇವರಿಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ತಮ್ಮ ಕುಂಚದ ಲೀಲಾಜಾಲದ ರೇಖೆಗಳ ಮೂಲಕ ಮುಕ್ತ ಮುಖಗಳಲ್ಲಿ ಆತ್ಮವಿಶ್ವಾಸದ ಭಾವನೆಗಳನ್ನು ತುಂಬುತ್ತಿದ್ದ ಮಹಾನ್ ಚೇತನ ಕೆಟಿ ಶಿವಪ್ರಸಾದ್ ಇಂದು ನಮ್ಮೊಂದಿಗಿಲ್ಲದೇ ಇರಬಹುದು. ಆದರೆ ಅವರು ಬಿಟ್ಟು ಹೋದ ಅಮೂಲ್ಯ ಕಲಾಕೃತಿಗಳು ಹಾಗೂ ಸಮಾಜಮುಖಿ ಚಿಂತನೆಗಳು ಸದಾ ಜೀವಂತವಾಗಿರುತ್ತವೆ. ಈ ಹೋರಾಟವನ್ನು ರಾಜಕೀಯವಾಗಿ ನೋಡುವ ಅಗತ್ಯವಿಲ್ಲ. ಇದು ರೈತರ ಬದುಕು ಮತ್ತು ಭೂಮಿಗೆ ಸಂಬಂಧಿಸಿದ ವಿಚಾರವಾಗಿದ್ದು, ಬಿಜೆಪಿ ಸದಾ ರೈತರ ಹಿತಾಸಕ್ತಿಯ ಪರವಾಗಿ ನಿಲ್ಲಲಿದೆ ಎಂದು ಹೇಳಿದರು. ರೈತರಿಗೆ ಯಾವುದೇ ಪಕ್ಷವಿಲ್ಲ. ರೈತರು ಯಾವ ನಿಲುವು ತೆಗೆದುಕೊಳ್ಳುತ್ತಾರೋ ಅದಕ್ಕೆ ಬಿಜೆಪಿ ಬೆಂಬಲ ನೀಡುತ್ತದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದರು. ಟೌನ್ಶಿಪ್ ಅಲ್ಲಿ ಸಮಸ್ಯೆ ಎದುರಿಸ್ತಾ ಇರುವಂಥದ್ದು ರೈತರಿಗೆ ಯಾವುದೇ ಪಕ್ಷ ಇಲ್ಲ. ಕಾಂಗ್ರೆಸ್, ದಳ, ಬಿಜೆಪಿ ಎಲ್ಲರೂ ರೈತರೇನೆ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರೋಂಥ ಹೋರಾಟ ಅಲ್ಲ. ಮೊದಲನೇ ದಿನನೇ ನಾವು ಹೇಳಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ರೈತರ ಪರವಾಗಿರುತ್ತೆ, ರೈತರ ಹೋರಾಟಕ್ಕಿರುತ್ತೆ. ಯಾರು ರೈತರಿದ್ದಾರೆ ಆ ರೈತರ ತೀರ್ಮಾನಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ. ಅವರಿಗೆ ಟೌನ್ಶಿಪ್ ಬೇಕು ಅಂತೇಳಿ ಹೇಳಿದ್ರೆ ಅವ್ರ ಪರ, ಟೌನ್ಶಿಪ್ ಬೇಡ ಅಂತೇಳಿ ಹೇಳಿದ್ರೆ ನಾವು ಟೌನ್ಶಿಪ್ ಬೇಡ ಅನ್ನೋದ್ರ ಪರ. ಸಿಂಪಲ್ ಆಗಿದೆ. ಇಲ್ಲಿ ರೈತರ ಕೂಗಿಗೆ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದೆನೂ ಇದೆ, ಇವತ್ತು ಇದೆ, ಮುಂದೆನೂ ಇರುತ್ತೆ. ಎರಡು ಗುಂಪು ಇದೆ, ಆಪೋಸಿಟ್ ಇದ್ರ ಬದಲು ಬೇಕು ಅಂತ ಒಂದಷ್ಟು ಜನ ಕೂತಿದ್ದಾರೆ, ಬೇಡ ಒಂದಷ್ಟು ಜನ. ಅದಕ್ಕೆ ನಾನು ಹೇಳ್ತಿದ್ದಾರೆ, ಈ ರೈತರು ಯಾರು ಅನ್ನೋದು ನೈಜ ರೈತರು ಮತ್ತೆ ಬಹುಸಂಖ್ಯಾತ ರೈತರು ಯಾರಿದಾರಲ್ಲಿ ಆ ಮೆಜಾರಿಟಿ ಏನಿದೆ ಅದ್ರ ಪರವಾಗಿ ನಮ್ಮ ನಿಲುವಿದೆ. ಇವತ್ತಿನ ತನಕ ನಮ್ಮ ಪಾರ್ಟಿಯ ಸ್ಟ್ಯಾಂಡು ಅಲ್ಲಿ ರೈತರನ್ನ ಮನವೊಲಿಸಬೇಕು ಅಥವಾ ರೈತರು ಟೌನ್ಶಿಪ್ ಬೇಡ ಅಂತ ಹೇಳಿದ್ರೆ ಆ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಸೇರಿ ನಾವು ಟೌನ್ಶಿಪ್ಪಿಗೆ ಕಾಂಗ್ರೆಸ್ ಸರ್ಕಾರ ಈಗ ಕೊಡ್ತಿರೋಂಥ ಹಣವನ್ನು ದ್ವಿಗುಣ ಮಾಡಿ ನಾಳೆ ಕೊಡ್ತೀವಿ ಅಂತ ಹೇಳಿದ್ರೆ ರೈತರು ನಾವು ಟೌನ್ಶಿಪ್ ಕೊಡ್ತೀವಿ ಅಂದರೆ ಬೇಡ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ರೈತರ ನಿಲುವು ಪರ ನಮ್ಮ ಸ್ಟ್ಯಾಂಡ್. ನಾವೇನು ರೈತರು ಹೇಳ್ತಿದ್ದಾರೆ ಆ ರೈತರ ಪರವಾಗಿರುತ್ತೆ. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು. ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್,
ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗ ಹಾಸನ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್ ರವರಿಂದ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಚಾಲನೆ ನೀಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಇಂದಿನಿಂದ 1 ತಿಂಗಳ ಕಾಲ ಜಿಲ್ಲೆಯಾದ್ಯಂತ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯಲಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸಿ ಪರಿಷ್ಕರಣೆ ಕಾರ್ಯ ನಡೆಸಲಿದ್ದಾರೆ. ಪ್ರತಿಯೊಂದು ಕುಟುಂಬವೂ ಅಧಿಕಾರಿಗಳು ನೀಡುವ ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಮೂಲಕ ಈ ಮಹತ್ವದ ಕಾರ್ಯಕ್ಕೆ ಸಹಕರಿಸಬೇಕು. ಅರ್ಜಿಯಲ್ಲಿ ಕೇಳಲಾಗಿರುವ ಮಾಹಿತಿ ಸರಳವಾಗಿದ್ದು, ಮನೆಯಲ್ಲಿರುವ ಒಬ್ಬ ಸದಸ್ಯರೇ ಇತರ ಸದಸ್ಯರ ವಿವರಗಳನ್ನು ಅಧಿಕಾರಿಗಳಿಗೆ ನೀಡಬಹುದಾಗಿದೆ. ಸಂಬಂಧಿಕರ ಮಾಹಿತಿಯನ್ನು ದಾಖಲಿಸುವ ಅವಕಾಶವಿರುವುದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದೆ ಅಧಿಕಾರಿಗಳಿಗೆ ಅಗತ್ಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರಾರಂಭ ಮಾಡಿದ್ದೇವೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈಗ ನಡೀತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 30 ಇವತ್ತು ಜೂನ್ರಿಂದ ಪ್ರಾರಂಭವಾಗಿ ದಿನಾಂಕ 29 ಜುಲೈವರೆಗೆ ಈ ಪ್ರಕ್ರಿಯೆ ನಡೆಯುತ್ತೆ. SIR ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಇದು ಒಂದು ಹಂತ. ಈ ಹಂತದಲ್ಲಿ ನಮ್ಮ BLOs ಮತದಾರರ ಪಟ್ಟಿಯ ಅಧಿಕಾರಿಗಳು, ಮತಗಟ್ಟ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಭೇಟಿಯನ್ನು ನೀಡಲಿದ್ದಾರೆ. ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ ಬೂಕರ್ ಪ್ರೈಸ್ ಪ್ರಶಸ್ತಿ ವಿಜೇತರಾದ ಖ್ಯಾತ ಸಾಹಿತಿಗಳಾದ ಬಾನು ಮುಷ್ತಾಕ್ ಮೇಡಮ್ ಅವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಅವರ ಒಂದು ಮನೆಯಲ್ಲಿ ವೋಟರ್ಸ್ ಮತದಾರರ ಒಂದು ಎನ್ಯುಮರೇಷನ್ ಫಾರಮ್ಸನ್ನು ನಮ್ಮ BLO ಅವರು ಕೊಟ್ಟಿದ್ದಾರೆ. ಆ ಮಾಹಿತಿನ ತುಂಬಿ ಅವರು ಈಗ ನಮಗೆ ತುಂಬ್ತಾ ಇದ್ದಾರೆ. ಹೀಗೆ ನಮ್ಮ ಪ್ರತಿಯೊಂದು ಮನೆಗೆ ನಮ್ಮ ಮತಗಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ. ಯಾವ ರೀತಿ ಎನ್ಯುಮರೇಷನ್ ಈ ಸಂದರ್ಭದಲ್ಲಿ ಮಾತನಾಡಿದ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್, ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಪರ ವಿರೋಧ ಚರ್ಚೆಗಳು ನಡೆದಿದ್ದರಿಂದ ಆರಂಭದಲ್ಲಿ ದಾಖಲೆಗಳ ಸಂಗ್ರಹ ಹಾಗೂ ಅರ್ಜಿ ಭರ್ತಿಯ ಬಗ್ಗೆ ಗೊಂದಲ ಉಂಟಾಗಿತ್ತು. ಆದರೆ ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ತಂಡ ಮನೆಗೆ ಬಂದು ಸಂಪೂರ್ಣ ಮಾರ್ಗದರ್ಶನ ನೀಡಿದ ನಂತರ ಪ್ರಕ್ರಿಯೆ ತುಂಬಾ ಸರಳವಾಗಿದೆ ಎಂಬುದು ಮನವರಿಕೆಯಾಯಿತು ಎಂದು ಹೇಳಿದರು. SIR ಪ್ರೋಸೆಸ್ ಬಗ್ಗೆ ಬರ್ತಾ ಇದ್ದಂಥ ಪರ ವಿರೋಧ ಚರ್ಚೆಗಳು, ಮಾಧ್ಯಮದಲ್ಲಿ ಬರ್ತಿದ್ದ ವಿಶ್ಲೇಷಣೆಗಳು, ಇದೆಲ್ಲವನ್ನು ನೋಡಿ ನನಗೆ ಗಾಬರಿನೇ ಆಗಿತ್ತು. ಇದನ್ನು ಹೇಗೆ ಎದುರಿಸೋದು, ಯಾವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದು, ನನ್ನ ಪೂರ್ವಜರ ದಾಖಲಾತಿಗಳನ್ನು ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ನನಗೆ ಭಾಳ ಗಾಬರಿ ಅಂತ ಅನ್ನಿಸ್ತು. ನನಗೆ ಹೀಗಾದಾಗ ಮತ್ತೆ ಉಳಿದಂತೆ ಸ್ವಲ್ಪ ದಾಖಲಾತಿಗಳನ್ನು ಶೇಖರಿಸಿ ಇರ್ಬೋದು, ಆದರೆ ಶೇಖರಿಸಿ ಇಡದಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಹೇಳಿಬಿಟ್ಟು ನನಗೆ ಅದು ಕೂಡ ಒಂಥರ ದಿಗಿಲಾಗ್ತಾಯಿತ್ತು. ಆದರೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿ ಅವರ ಒಂದು ನೇತೃತ್ವದಲ್ಲಿ ಒಂದು ಅಧಿಕಾರಿಗಳ ತಂಡ ಬಂದರು. ನನಗೆ BLO ಮಟ್ಟದ ಅಧಿಕಾರಿಗಳು ಇದರಲ್ಲಿ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ನೆರವು ನೀಡ್ತಾರೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಸಂತೋಷ್, ನನಗೆ BLO ಅವರು ಕೂಡ ಶ್ರೀಮತಿ ಲತಾ ಕುಮಾರಿ ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ನನಗೆ ಸಹಾಯವನ್ನು ನೀಡಿದರು. ಹೀಗಾಗಿ ಅಲ್ಲಿದ್ದಂಥ ಕಾಲಮ್ಗಳು ಕೂಡ ಸುಲಭವಾಗಿವೆ, ಅಂಥ ಕಷ್ಟ ಅಂತ ಏನೂ ಕೂಡ ಅನ್ನಿಸ್ಲಿಲ್ಲ ನನಗೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ತಹಸೀಲ್ದಾರ್ ಗೀತಾ, ಹಾಸನ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಚುನಾವಣಾ ಶಾಖೆಯ ಅಧಿಕಾರಿಗಳು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಹಾಗೂ ಸ್ವೀಪ್ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ರಮದ ಅಂಗವಾಗಿ SIR ಮನೆ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ವ್ಯಾಪಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೇಲೂರು ಪಟ್ಟಣದ ಚನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ಜಾಗೃತಿ ಜಾಥಾಕ್ಕೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಚಾಲನೆ ನೀಡಿದರು. ಜಾಥಾವು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮನೆಗೆ ತೆರಳಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಹೆಸರು ಕೈಬಿಡುವಿಕೆ ಸೇರಿದಂತೆ ವಿವಿಧ ಸೇವೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. 18 ವರ್ಷ ಪೂರ್ಣಗೊಳಿಸಿರುವ ಪ್ರತಿಯೊಬ್ಬ ಅರ್ಹ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಅಮೂಲ್ಯ ಹಕ್ಕಾಗಿದ್ದು, ಅರ್ಹರೆಲ್ಲರೂ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ಪರಿಶೀಲಿಸಿಕೊಳ್ಳಬೇಕು. ಹೆಸರು ಇಲ್ಲದಿದ್ದಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಸೇರ್ಪಡೆ ಮಾಡಿಸಿಕೊಳ್ಳಿ ಎಂದು ಹೇಳಿದರು. ತಮ್ಮ ಮನೆಗಳಿಗೆ ಎನುಮರೇಷನ್ ಫಾರ್ಮ್ ಅನ್ನು ತೆಗೆದುಕೊಂಡು ಬರ್ತಾರೆ. ಆ ಫಾರ್ಮ್ಗಳಲ್ಲಿ ಒಂದು ಫಾರ್ಮನ್ನು ತುಂಬಿ BLOಗಳ ಕೈಗೆ ಕೊಡಬೇಕಾಗ್ತದೆ. ಇನ್ನೊಂದು ಫಾರ್ಮನ್ನು ನಮ್ಮ ಹತ್ತಿರ ರಿಸಿಪ್ಟ್ ಇಟ್ಕೋಬೇಕಾಗ್ತದೆ. ಬೈ ದಿ ವೇ BLOಗಳು ನಾವು ಇಲ್ಲಿಲ್ಲ ಏನೋ ಕೆಲಸದಲ್ಲಿ ಹೊರಗಡೆ ಹೋಗಿದ್ದೀನಿ ಅಂತಂದರೆ ಆನ್ಲೈನಲ್ಲೂ ಫಾರ್ಮ್ಗಳನ್ನ ತುಂಬಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರ್ತದೆ. ಈ ಕಾರ್ಯಕ್ಕಾಗಿ ನಾವು ಕೆಲವೊಂದು ವಾಲಂಟಿಯರ್ಗಳನ್ನು ನೇಮಿಸಿರ್ತೀವಿ. ಅದಲ್ಲದೆ BLAಗಳ ವಿವಿಧ ರಾಷ್ಟ್ರೀಯ ಮಾನ್ಯತೆ ಪಡೆದ ಪಾರ್ಟಿಗಳು BLAಗಳನ್ನು ನೇಮಕ ಮಾಡಿರ್ತಾರೆ. ಯಾವ ಎನುಮರೇಷನ್ ಫಾರ್ಮು ಫಿಲಪ್ ಆಗಿ ವಾಪಸ್ ಬರಲು ಅವರ ಹೆಸರನ್ನು ಹೊರತುಪಡಿಸಿ ಯಾವ ಎನುಮರೇಷನ್ ಫಾರ್ಮ್ ಫಿಲಪ್ ಆಗಿ ಬರ್ತದೆ ಎಲ್ಲರ ಹೆಸರು ಡ್ರಾಫ್ಟ್ ಎಲೆಕ್ಟ್ರೋಲ್ ಆಗಸ್ಟ್ 5ಕ್ಕೆ ನಾವೇನು ಪಬ್ಲಿಷ್ ಮಾಡ್ತೀವಿ ಅದರಲ್ಲಿ ಇರ್ತದೆ. ಈಗ ನಾವು ಯಾವುದೇ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ಕೋತಾ ಇಲ್ಲ. ಎಷ್ಟು ಜನರದ ಎನುಮರೇಷನ್ ಫಾರ್ಮ್ ಬರ್ತದೆ ಆ ಎನುಮರೇಷನ್ ಫಾರ್ಮ್ಗಳಲ್ಲಿರುವ ಹೆಸರುಗಳೆಲ್ಲವೂ ಡ್ರಾಫ್ಟ್ ಎಲೆಕ್ಟ್ರೋಲ್ ಇರ್ತವೆ. ಇದಾದಮೇಲೆ ಅಪ್ಲಿಕೇಶನ್ನ ಕನ್ಫರ್ಮ್ ಮಾಡಲಾಗ್ತದೆ. ಆಮೇಲೆ ಆವಾಗ ಡಾಕ್ಯುಮೆಂಟನ್ನು ಪರಿಶೀಲಿಸಿ ಫೈನಲ್ ಎಲೆಕ್ಟ್ರೋಲನ್ನು ಮಾಡಲಾಗ್ತದೆ. ಅದಕ್ಕೆ ಮತದಾರರ ಬಾಂಧವರಲ್ಲಿ ಏನು ವಿನಂತಿ ಅಂತಂದರೆ, ದಯವಿಟ್ಟು BLOಗಳ ಬರ್ತಲ್ಲ ಎನುಮರೇಷನ್ ಫಾರ್ಮ್ ತುಂಬಿ ವಾಪಸ್ ಕಳಿಸೋದಕ್ಕೆ ಪ್ರಯತ್ನ ಪಡಿ. ಮಾಧ್ಯಮ ಮಿತ್ರರಲ್ಲೂ ಇದೇ ವಿನಂತಿ. ದಯವಿಟ್ಟು ಎಲ್ಲ ಎನುಮರೇಷನ್ BLOಗಳಿಗೆ ಸಹಕಾರ ನೀಡಿ. ಏನಾದರೂ ಕ್ವಶನ್ ಇದೆ 1950 ಅಂತ ಹೆಲ್ಪ್ಲೈನ್ ನಂಬರ್ ಇದೆ, ಅಲ್ಲಿ ಕೇಳ್ಬೋದು. ನಾವು ಪಂಚಾಯತಿ ಕಚೇರಿಗಳನ್ನು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಆಗಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ನಾಡ ಕಚೇರಿಗಳನ್ನು ಅಲ್ಲಿಯೂ ಫೆಸಿಲಿಟಿ ಇರ್ತದೆ. ನಮ್ಮ ತಾಲೂಕು ಕಚೇರಿಯಲ್ಲಿ ವಾರ್ ರೂಮ್ ಮಾಡ್ಕೊಂಡಿದ್ದೀವಿ. ನಮಗೆ ಏನೇ ತೊಂದರೆ ಇದ್ದು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಅಕ್ರಮ್, ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಸತ್ಯನಾರಾಯಣ, ದಯಾನಂದ್, ಶಿಕ್ಷಣ ಇಲಾಖೆಯ ಶಿವಮರಿಯಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತೇಜಸ್ವಿನಿ, ಚುನಾವಣಾ ವಿಭಾಗದ ಅಧಿಕಾರಿಗಳು, ಕಂದಾಯ ಇಲಾಖೆ ಸಿಬ್ಬಂದಿ, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿ, ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಸಮಾಜ ಸೇವೆಯನ್ನು ಧ್ಯೇಯವಾಗಿಸಿಕೊಂಡು ನಿರಂತರ ಜನಪರ ಹಾಗೂ ಶಾಶ್ವತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಹಾಸನ ಲಯನ್ಸ್ ಕ್ಲಬ್ಗೆ ರಾಜ್ಯ ಮಟ್ಟದಲ್ಲಿ ಮತ್ತೊಂದು ಪ್ರತಿಷ್ಠಿತ ಗೌರವ ಲಭಿಸಿದೆ. ಮಂಗಳೂರಿನ ವಾಮಂಜೂರು ಚರ್ಚ್ ಹಾಲ್ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜಿಲ್ಲಾ ಗವರ್ನರ್ ಕುಡುಪಿ ಅರವಿಂದ್ ಶೆಣೈ ಹಾಗೂ ಅವರ ಧರ್ಮಪತ್ನಿ ಅವರು ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ಕಾರ್ಯದರ್ಶಿ ಸಿ ಶಿವಸ್ವಾಮಿ, ಖಜಾಂಚಿ HR ಚನ್ನೇಗೌಡ ಹಾಗೂ ತಂಡಕ್ಕೆ ಪ್ರಶಸ್ತಿ ನೀಡಿ ಅಭಿನಂದಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳ ಲಯನ್ಸ್ ಕ್ಲಬ್ಗಳ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಹಾಸನ ತಂಡಕ್ಕೆ ಭರ್ಜರಿ ಚಪ್ಪಾಳೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಎಚ್ ರಮೇಶ್, ಶಿವಸ್ವಾಮಿ, HR ಚನ್ನೇಗೌಡ, BV ಹೆಗ್ಗಡೆ, KR ಮಲ್ಲೇಶ್ ಗೌಡ, HP ಅಶೋಕ್ ಕುಮಾರ್, HR ಚಂದ್ರೇಗೌಡ, HK ನಾಗೇಶ್, ವೆಂಕಟೇಶ್ ಜವರಪ್ಪ, CB ನಾಗರಾಜು, ಪಂಚಾಕ್ಷರಿ, ಮಾಲತಿ ಹೆಗ್ಗಡೆ, IG ರಮೇಶ್, CK ಕಿರಣ್ ಕುಮಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ ಅಡ್ಡ ಮತದಾನದ ಆರೋಪಕ್ಕೆ ಶಾಸಕ HK ಸುರೇಶ್ ತಿರುಗೇಟು. ಚನ್ನಕೇಶವ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ. 85,000 ಮತಗಳಿಂದ ಗೆದ್ದಿದ್ದೇನೆ. ಮೈತ್ರಿ ಧರ್ಮ ಪಾಲನೆಗೆ ನಾನು ಬದ್ಧ. ಲಾಟರಿ ಶಾಸಕ ಟಿಕೆಟ್ಗೆ ಶಾಸಕ HP ಸ್ವರೂಪ್ ಪ್ರಕಾಶ್ ತಿರುಗೇಟು. ಚಪ್ಪಲಿ ರಾಜಕೀಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಕಣ್ಣೀರು ಹಾಕಿದ ಶಾಸಕ ಪ್ರದೀಪ್ ಈಶ್ವರ್. ಖ್ಯಾತ ಚಿತ್ರಕಲಾವಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ KT ಶಿವಪ್ರಸಾದ್ ಇನ್ನಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಬದುಕು ಮತ್ತು ಭೂಮಿಗೆ ಸಂಬಂಧಿಸಿದ ವಿಚಾರ. ಬಿಜೆಪಿ ಸದಾ ರೈತರ ಹಿತಾಸಕ್ತಿಯ ಪರವಾಗಿ ನಿಲ್ಲಲಿದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.